ಟಿಕೆಟ್ ಮಿಸ್ ಮಾಹಿತಿ ಪ್ರತಾಪ್ ಸಿಂಹ ನೆನೆ ಫೇಸ್ಬುಕ್ ಅಲ್ಲಿ ಬಂದು ಕಣ್ಣೀರಿಟ್ಟಿದ್ದಾರೆ. ಸಭೆ ಮುಗಿದ ಬೆನ್ನಲ್ಲೇ ಪ್ರತಾಪ್ ಫೇಸ್ಬುಕ್ ಲೈವ್ ನಲ್ಲಿ ಸಂಸದ ಪ್ರತಾಪ್ ಸಿಂಹ ಭಾವುಕ ಮಾತುಗಳನ್ನಾಡಿದ್ರು. ತಾವು ಮುಂಚೆ ಪತ್ರಕರ್ತರಾಗಿದ್ದಂತಹ ದಿನಗಳನ್ನ ಸ್ಮರಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಯಾರೆಲ್ಲ ಪ್ರೋತ್ಸಾಹಿಸಿದ್ರು, ಅವರೆಲ್ಲರ ಹೆಸರನ್ನ ಸ್ಮರಿಸಿದ್ರು. ಅದೇ ರೀತಿಯಾಗಿ ರಾಜಕಾರಣಿಯಾಗಿ ಅವರ ಜೀವನ ಹೇಗೆಲ್ಲ ಬದಲಾಯಿತು, ಏನೆಲ್ಲ ಕಾಂಪ್ರಮೈಸ್ ಆಗಬೇಕಾಯಿತು, ಅವರ ಜೀವನ ಹೇಗಿತ್ತು ಅನ್ನೋದನ್ನ ಮಾತನಾಡಿದ್ರು. ಅದರ ಜೊತೆಗೆ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಕೂಡ ಪ್ರತಾಪ್ ಸಿಂಹ ತಿಳಿಸಿದ್ರು. ತಾಯಿ ಚಾಮುಂಡಿ ನಿರ್ಧಾರ ಮಾಡ್ತಾಳಿ ಅಂತ ಹೇಳಿ ಸಿಂಹ ಹೇಳಿದ್ರು. ವಿದಾಯದ ಮಾತುಗಳನ್ನಾಡಿರೋದು ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಅವರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ. ಇಲ್ಲಿ ಸಾಹೇಬರು ಸಂಕೇಶ್ವರ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು, ಬೆಳೆಸಿದ್ರು. ನಾನು ಬೈದಿದ್ದಾರೆ, ಕೆಲಸದಿಂದ ತೆಗಿಯಂತೂ ಹೇಳಿದ್ದಾರೆ. ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಹೀಗೆ ಇಲ್ಲ, ಏನು ಇವತ್ತೇನು ಭಾವುಕ ಆಗಬೇಕು ಅಂತ ಇರಲಿಲ್ಲ ನನಗೆ. ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೆ. ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಬೆಳೆಯುವಾಗ ಯಾರೊಬ್ಬರು ವೇದಿಕೆಯನ್ನು ಕೊಡ್ತಾರೆ. ಆ ವೇದಿಕೆ ಸಿಕ್ಕಾದ್ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ, ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ. ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು. ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವುಕನಾಗಿರ್ಬೋದು, ಬಟ್ ನನ್ನ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ, ನಾನು ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ. ಎಲ್ಲ ರೀತಿಯಲ್ಲೂ ನಾನು ಕೈ ಹಿಡಿದು ಬೆಳೆಸಿದ್ರು, ಎಲ್ಲ ಜಾತಿಯವರು ಬೆಳೆಸಿದರು. ವೀರಶೈವರು, ಬ್ರಾಹ್ಮಣರು, ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲ ಜಾತಿ ಜನಾಂಗದವರು, ಒಕ್ಕಲಿಗರು ಇರ್ಬೋದು, ಮತ್ತೆ ವೀರಶೈವರು ಇರ್ಬೋದು, ನಾಯಕ ಕಮ್ಯುನಿಟಿ ಇರ್ಬೋದು, ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ, SC ಸಮಾಜದವ್ರಿಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ. ಎಲ್ಲರೂ ಬೆಳೆಸಿದ್ರಿ ನೀವು. ಹಾಗಾಗಿ ನಾನು ಇಲ್ಲಿ ಬಂದಾದ್ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ. ಆದರೆ ರಾಜಕಾರಣದಲ್ಲಿ ದ್ವೇಷ, ಅಸೂಯೆ. ರೈಟ್. ಈ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ನೆನ್ನೆ ಫೇಸ್ಬುಕ್ ಲೈವ್ ಬಂದು ವಿದಾಯದ ಭಾಷಣ, ತುಂಬಾ ಭಾವುಕ ನುಡಿಗಳು. ಆದರೆ ಇವತ್ತು ನೀವೆಲ್ಲ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ರಾತ್ರಿ ಕಳೆದ ಬೆಳಗಾಗುವಷ್ಟರಲ್ಲಿ ಅಂತ ಡ್ರಾಸ್ಟಿಕ್ ಚೇಂಜಸ್ ಏನೇನಾಯಿತು ಅಂತ? ಈವರೆಗೂ ಕೂಡ ಅವ್ರಿಗೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಆದರೂ ಕೂಡ ಅವರು ಅಚಲ ವಿಶ್ವಾಸದಲ್ಲಿ ಇದ್ದಾರೆ, ನನಗೆ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಕಾರಣ, ಕೆಟ್ಟದ್ದನ್ನು ಮಾಡಿದವ್ರಿಗೆ ಕೆಟ್ಟದಾಗ್ತಿದೆ ಅನ್ನೋದಾದರೆ, ಅತಿಯಾಗಿ ಒಳ್ಳೆಯದನ್ನು ಮಾಡಿದಂತಹ ನನಗೆ ಒಳ್ಳೇದಾಗಲ್ವಾ ಅನ್ನೋದು ಅವರ ಪ್ರಶ್ನೆ. ನನ್ನ ಪರವಾಗಿ ಲಕ್ಷಾಂತರ ಜನರು ಇಡೀ ನಾಡಿನಾದ್ಯಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನನ್ನ ಕೈಯನ್ನು ನಾಡ ಅಧಿದೇವತೆ ಚಾಮುಂಡಿ ತಾಯಿ, ಕಾವೇರಮ್ಮ ಹಾಗೂ ಈ ಗುತ್ತಪ್ಪ ದೇವರುಗಳು ಕೈ ಬಿಡಲಿಕ್ಕಿಲ್ಲ. ನಾನು ನಂಬಿರುವಂತಹ ದೇವರುಗಳು ಯಾವುದೇ ಕಾರಣಕ್ಕೂ ನನಗೆ ಟಿಕೆಟ್ ಮಿಸ್ ಆಗಲು ಬಿಡೋದಿಲ್ಲ ಅಂತೇಳಿ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ಹಾಗೂ ಕೊಡಗಿನ ಜನತೆಯನ್ನು ಅವರು ನೆನೆಯುವಂತಹ ಕೆಲಸಕ್ಕೆ ಮುಂದಾಗುವುದ್ರ ಜೊತೆಗೆ, ಕೊಡಗಿನವರು ಸ್ವಾಭಿಮಾನಿಗಳು, ಅವರು ನೇರ ಹಾಗೂ ನಿಷ್ಠೂರವಾದಿಗಳಾದರೆ ಮೈಸೂರಿನವರು ಒಂದಷ್ಟು ಮಂದಿ ಚಾಡಿಕೋರರಿದ್ದಾರೆ ಅಂತೇಳಿ ಮೈಸೂರಿನ ಒಂದಷ್ಟು ಮಂದಿಗೆ ಟಾಂಗ್ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇನ್ನು ನಿನ್ನೆ ಕಮಿಟಿಯಲ್ಲಿ ಯಾರ್ಯಾರಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಮತ್ತು ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಬಟ್ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತೇಳಿ ಪ್ರತಾಪ ಸಿಂಹ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಇದ್ರ ಜೊತೆಗೆ ಅವರು ತಮ್ಮ ಆ ದಿನಗಳನ್ನು ನೆನೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ತಾವು ಪತ್ರಕರ್ತರಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳನ್ನು, ಜೊತೆಗೆ ಹಿಂದಿನ ಮಾಲೀಕರುಗಳನ್ನು ಹಾಗೂ ತನಗೆ ಸಹಾಯವನ್ನು ಪ್ರತಿ ಹಂತದಲ್ಲಿ ಮಾಡಿದವ್ರನ್ನ ನೆನೆಯುವ ಮೂಲಕ ಭಾವುಕರಾದರು. ನನಗೆ 10 ವರ್ಷಗಳಲ್ಲಿ ಮೈಸೂರು ಮತ್ತು ಕೊಡಗಿನ ಜನತೆ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಾನು ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ ವಿಷಯ ಗೊತ್ತಾದಾಗಲೇ ಟ್ರೆಂಡಿಂಗ್ನಲ್ಲಿ ಆ ವಿಚಾರ 2 ದಿನಗಳ ಕಾಲ ಇತ್ತು. ಅದು ನನಗೆ ರಾಜ್ಯದ ಜನ ನೀಡಿರುವ ಪ್ರೀತಿ ಅಂತೇಳಿ ಅವರು ಭಾವುಕರಾಗೋದ್ರ ಜೊತೆಗೆ ಮೈಸೂರು ಕೊಡಗಿನ ಜನತೆಗೆ ಕೊನೆಯದಾಗಿ ವಿದಾಯ ಹೇಳಿದಂತೆ ಅವರ ಮಾತುಗಳಿದು. ಸಭಾ
ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.